ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 2 ಡಿಸೆಂಬರ್ 2025 ಚಿನ್ನದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಚಿನ್ನದ ಬೆಲೆ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ 12,987 ರೂಪಾಯಿ ಆಗಿದೆ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 12,98,700 ರೂಪಾಯಿ ಆಗಿದೆ. ಅಂದರೆ ನೆನ್ನೆ ಹೋಲಿಸಿದ್ರೆ ಸುಮಾರು 61 ರೂಪಾಯಿ ಇಳಿಕೆ ಆಗಿದೆ ಪ್ರತಿ ಗ್ರಾಮ್ ಚಿನ್ನದ ಬೆಲೆಯಲ್ಲಿ. ಹಾಗೆ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು 11,905 ರೂಪಾಯಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 11,90,500 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ನೆನ್ನೆ ಹೋಲಿಸಿದ್ರೆ ಸುಮಾರು 55 ರೂಪಾಯಿ ಇಳಿಕೆ. 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು 9,741 ರೂಪಾಯಿ. ಹಾಗೆ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ಬಂದು 9,74,100 ರೂಪಾಯಿ ಆಗಿದೆ. ಪ್ರತಿ ಗ್ರಾಮಲ್ಲಿ ಸುಮಾರು 45 ರೂಪಾಯಿ ಇಳಿಕೆ ಆಗಿದೆ. ಹಾಗೆ ಬೆಳ್ಳಿಯ ಬೆಲೆ ನೋಡೋದಾದರೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಬೆಂಗಳೂರಿನಲ್ಲಿ ಇವತ್ತು ಪ್ರತಿ ಗ್ರಾಮ್ ಬೆಳ್ಳಿಯ ಬೆಲೆ 188 ರೂಪಾಯಿ. ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು 1,88,000 ರೂಪಾಯಿ. ಹಾಗೆ ಪೆಟ್ರೋಲ್ ಬೆಲೆ 102 ರೂಪಾಯಿ 92 ಪೈಸಾ ಪ್ರತಿ ಲೀಟರ್. ಡೀಸೆಲ್ ಬೆಲೆ 90 ರೂಪಾಯಿ 99 ಪೈಸಾ ಪ್ರತಿ ಲೀಟರ್. ಹಾಗೆ ಕಚ್ಚಾ ತೈಲದ ಬೆಲೆ ಸುಮಾರು 5,338 ರೂಪಾಯಿಗೆ ಟ್ರೇಡ್ ನಡೀತಿದೆ. ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡೋದಾದರೆ ಇವತ್ತು ನಿಫ್ಟಿ 50 ಸುಮಾರು 143.55 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 26,032.20 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 503.62 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 85,138.27 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡೋದಾದರೆ ಏಷ್ಯನ್ ಪೇಂಟ್ಸಲ್ಲಿ ಸುಮಾರು 3% ಅಷ್ಟು ಏರಿಕೆ ಆಯಿತು. ಹಾಗೆ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸಲ್ಲಿ ಏರಿಕೆ ಆಗಿದೆ. ಭಾರತಿ ಏರ್ಟೆಲ್, ಹಿಂದೂಸ್ತಾನ್ ಯೂನಿಲಿವರ್, SBI ಲೈಫ್ ಇನ್ಶೂರೆನ್ಸ್, ಟೆಕ್ ಮಹೇಂದ್ರ, NTPC, ಬಜಾಜ್ ಫಿನಾನ್ಸ್, ಹಾಗೆ ಟ್ರೆಂಟ್, ಗ್ರಾಸಿಮ್ ಇಂಡಸ್ಟ್ರೀಸ್, TCS, ಅಲ್ಟ್ರಾಟೆಕ್ ಸಿಮೆಂಟ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಈ ಕೆಲವಿಷ್ಟು ಶೇರ್ಸ್ಗಳಲ್ಲಿ ಇವತ್ತು ನಿಫ್ಟಿ 50ನಲ್ಲಿ ಏರಿಕೆ ಆಯಿತು. ಹಾಗೆ IPO ನೋಡಿದರೆ ಲಾಜಿಕಲ್ ಸೊಲ್ಯೂಷನ್ಸ್ ಇದು ಇವತ್ತು ಕ್ಲೋಸ್ ಆಗಿದೆ. ಎಕ್ಸಾಟೋ ಟೆಕ್ನಾಲಜೀಸ್ ಇದು ಇವತ್ತು ಕ್ಲೋಸ್ ಆಯಿತು. ಹಾಗೆ ಪರ್ಪಲ್ ವೇವ್ ಇನ್ಫೋಕಾಮ್ ಇದು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಪೆಬ್ ಅಡೆಸಿವ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಹಾಗೆ ಕ್ಲಿಯರ್ ಸೆಕ್ಯೂರ್ಡ್ ಸರ್ವಿಸಸ್ ನಾಳೆ ಕ್ಲೋಸ್ ಆಗುತ್ತೆ IPO. ಇನ್ವಿಕ್ಟಾ ಡಯಾಗ್ನೋಸಿಸ್ ಲಿಮಿಟೆಡ್ ಇದು ಅಷ್ಟೇ ನಾಳೆ ಕ್ಲೋಸ್ ಆಗುತ್ತೆ. ಹಾಗೆ ಹೊಸ IPO ಅಂತ ಹೇಳಿದ್ರೆ ರೆವೆಲ್ ಕೇರ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಹಾಗೆ ನ್ಯೂ ಕೆಮ್ ಬಯೋ ಸೊಲ್ಯೂಷನ್ಸ್ ಇದು ಇವತ್ತು ಓಪನ್ ಆಗಿರೋ ಒಂದು ಹೊಸ IPO, SME IPO. ಪ್ರೈಸ್ ರೇಂಜು 93 ರೂಪಾಯಿಂದ 98 ರೂಪಾಯಿ ಇದೆ. ಹಾಗೆ 4 ಡಿಸೆಂಬರಿಗೆ ಇದು ಕ್ಲೋಸ್ ಆಗುತ್ತೆ. ಮಿನಿಮಮ್ 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ, ಮ್ಯಾಕ್ಸಿಮಮ್ 5 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಹೆಲೋಜಿ ಹಾಲಿಡೇಸ್ ಇದು SME IPO. ಇದು ಪ್ರೈಸ್ ರೇಂಜು 110 ರೂಪಾಯಿಂದ 118 ರೂಪಾಯಿ ಇದೆ. ಮಿನಿಮಮ್ 2 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಹಾಗೆ ಮ್ಯಾಕ್ಸಿಮಮ್ 5 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು. 4ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಇವತ್ತು ಓಪನ್ ಆಗಿರೋದು ಹೊಸ IPO. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್